ಫ್ರೆಂಡ್ಸ್, ವೆಲ್ಕಮ್ ಟು ಶಚಿನ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ತುಂಬಾ ಸ್ಪೆಷಲ್. ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಸ್ಪೆಷಲ್ ಇವತ್ತು. ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಂದಿದ್ದೀನಿ. ಸೊ ಅದು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ನನ್ನ ಹಸ್ಬೆಂಡ್ ಬಂದು ಹೊರಗಡೆ ಹೋಗಿದ್ದಾರೆ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈಗ ಟೆಸ್ಟ್ ಮಾಡಬೇಕು. ಸೊ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲದಿರೋ ಥರ ಹೋಗಿ ಪ್ರೆಗ್ನೆನ್ಸಿ ಕಿಟ್ನ ಆರ್ಡ್ರ್ ಮಾಡಿದ್ದೆ ನಾನು. ಸೊ ಅದು ಬಂದಿತ್ತು. ಸೊ ನನ್ನ ಹಸ್ಬೆಂಡು ಕೂಡ ಮಾರ್ನಿಂಗ್ಗೆ ಎಲ್ಲ ಹೊರಗಡೆ ಹೋಗಿದ್ರಲ್ಲ, ಸೊ ಟೆಸ್ಟ್ ಮಾಡೋಣ ಅಂತ ಟೆಸ್ಟ್ ಮಾಡಿದೆ. ನನ್ನದು ಪೀರಿಯಡ್ಸೇ ಮಿಸ್ ಆಗಿತ್ತು, 10 ಡೇಸೇ ಆಗಿತ್ತು. ಸೊ ಒಂದು ಕನ್ಫರ್ಮ್ ಇರಲಿ ಅಂತ ಸ್ವಲ್ಪ ಭಯ ಆಗ್ತಿತ್ತು. ಆ ಟೈಮಲ್ಲಿ ನಿಜವಾಗ್ಲೂ ಎಷ್ಟು ಭಯ ಆಗ್ತಾ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಸೊ ಲೈಟಾಗಿ ಒಂದು ಪಿಂಕ್ ಲೈನ್ ಬಂತು. ಸೊ ನಾನು ಏನು ಇದು ಯಾವ ಥರ ಅಂತಲೂ ನನಗೆ ಗೊತ್ತಾಗಲಿಲ್ಲ. ಫೋನಲ್ಲೂ ಕೂಡ ನಾನು ಚೆಕ್ ಮಾಡಿದೆ, ಡಬಲ್ ಲೈನ್ ಬಂದರೆ ಕನ್ಫರ್ಮ್ ಅಂತ ಗೊತ್ತಾಯಿತು. ಸೊ ಸ್ವಲ್ಪ ಖುಷಿನೂ ಆಯಿತು, ಸ್ವಲ್ಪ ಹಾರ್ಟ್ ಬೀಟು ಕೂಡ ತುಂಬ ಬಡ್ಕೋತಾಯಿತ್ತು. ಸೊ ಫಸ್ಟ್ ಟೈಮು ಈ ಥರ ಚೆಕ್ ಮಾಡಿದ್ದು. ಆಫ್ಟರ್ 3 ಇಯರ್ಸ್ ಆಯಿತು ನಾವು ಮ್ಯಾರೇಜ್ ಆಗಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಟೈಮಲ್ಲಿ ಮಾತಾಡೋಕ್ಕಾಗಲಿ ಫುಲ್ಲು ನರ್ವಸ್ ಆಗಿಬಿಟ್ಟಿದೆ. ಇನ್ನು ನನ್ನ ಹಸ್ಬೆಂಡ್ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ಹೇಳೋಕ್ಕೂ ಅಸಾಧ್ಯ. ಸೊ ತುಂಬ ಖುಷಿ ಪಡ್ತಾರೆ. ಸೊ ಚೆಕ್ ಮಾಡಬೇಕಾದ್ರೆ ಎಲ್ಲಿ ನೆಗೆಟಿವ್ ಬಂದ್ಬಿಡ್ತು ಅಂತ ಭಯನೂ ಕೂಡ ಇತ್ತು. ಸೊ ದೇವ್ರ ದಯದಿಂದ ನಾನು ಗುರುವಾರನೇ ಚೆಕ್ ಮಾಡಿದ್ದೆ. ಸೊ ಪಾಸಿಟಿವ್ ಬಂತು, ಫುಲ್ಲು ಖುಷಿ ಆಯಿತು. ಸೊ ಆ ಟೈಮಲ್ಲಿ ಆಗೋ ಖುಷಿನೇ ಬೇರೆ ಗಾಯ್ಸ್. ಸೊ ಗಾಯ್ಸ್, ಪಾಸಿಟಿವ್ ಆಗಿ ಬಂದಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಸೊ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಮದುವೆಯಾಗಿ 3 ಇಯರ್ಸ್ ಆಗಿತ್ತು. ಸೊ ಆ ಖುಷಿ ಹೇಳೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನನ್ನ ಬೆಸ್ಟಿ ಆಗಿರ್ಬೋದು, ನಮ್ಮಮ್ಮ ನಮ್ಮಪ್ಪ ಪ್ರತಿಯೊಬ್ಬರೂ ಕೇಳ್ತಾನೇ ಇದ್ರು ಯಾವಾಗ ಅಂತ. ಸೊ ಅವ್ರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳೋಕ್ಕೂ ಸಾಧ್ಯ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ.